ಇಂಥ ಬರ್ಬಾದ್ ಪ್ರಪಂಚದಲ್ಲೂ ಬರೀ 10 ರೂಪಾಯಿಗೆ ಚಂಪಾಕಲಿ ಜಾಮೂನು ಕೊಡ್ತಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು ಕಣ್ರಿ. ಈ ಬೇಕ್ರಿ ನೋಡೋದಕ್ಕೆ ಎಷ್ಟು ಸಣ್ಣದಾಗಿ ಕಾಣಿಸ್ತಿದ್ಯೋ, ಆದ್ರೆ ಇದ್ರ ಕೀರ್ತಿ ಹಾಗೂ ಇಲ್ಲಿಗೆ ಬರೋ ಜನ ಅಷ್ಟೇ ದೊಡ್ಡದಾಗಿರ್ತಾರೆ. ಯಾಕಂದ್ರೆ ಇಲ್ಲಿ ಸಿಗೋ ಸ್ವೀಟ್ ಪ್ರತಿಯೊಂದನು ಹಾಲಿಂದಾನೇ ಮಾಡಿರೋದು. 1985ರಲ್ಲಿ ಬ್ರಹ್ಮಯ್ಯ ಅನ್ನೋ ವ್ಯಕ್ತಿ ಹಾಲಿನ ಡೈರಿಯಿಂದ ಉಳಿದಿದ್ದ ಹಾಲಲ್ಲಿ ದೂದ್ ಪೇಡ ಶುರು ಮಾಡಿ ಇವತ್ತು ಇಲ್ಲಿವರೆಗೂ ಬಂದ್ ನಿಂತಿದೆ ಅಂದ್ರೆ ಅದಕ್ಕೆ ಇವ್ರು ಕೊಡೋ ಸ್ವೀಟ್ ಇನ್ ಟೇಸ್ಟ್, ಕ್ವಾಲಿಟಿ, ಟೆಕ್ಸ್ಚರ್ ಕಾರಣ. ದುಡ್ಡು ಮಾಡಕ್ಕೆ ಅಂತ ನಿಂತ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು, ಆದ್ರೆ ಜನಗಳು ಚೆನ್ನಾಗಿರ್ಲಿ ಇನ್ನ ಇವ್ರು ದೊಡ್ಡ ಮನ್ಸಿಗೆ ನಾನ್ ಮೆಚ್ಬಿಟ್ಟೆ ಕಣ್ರಿ. ನಾನು ಸಣ್ಣ ವಯಸ್ಸಿಂದಾನು ಇದೇ ಬೇಕ್ರಿಲೇ ಸ್ವೀಟ್ ತಿಂತಾ ಇರೋದು. ನಮ್ಮ ಮನೆ ಫಂಕ್ಷನ್ ಗೆಲ್ಲಾನು ಬರೋದಿಲ್ಲಿಂದಾನೆ ಸ್ವೀಟ್. ಇವ್ರ ಹತ್ರ ಬೆಳ್ಳುಳ್ಳಿ ಖಾರ, ಬೂಂದಿ ಖಾರ, ಮುಕ್ಲಾರೆ ಫೇಮಸ್. ಇನ್ನ ಜಾಮೂನು, ಚಂಪಾಕಲಿ ಬಗ್ಗೆ ಮಾತಾಡಂಗೆ ಇಲ್ಲ. ಇದಲ್ದಾನೆ ತುಂಬಾ ವೆರೈಟಿ ಆಫ್ ಸ್ವೀಟ್ಸ್ ಇವ್ರ ಹತ್ರ ಸಿಗುತ್ತೆ. ನೀವೇನಾದ್ರೂ ಒಂದ್ಸತಿ ಬಂದಿಲ್ ತಿಂತು ಅಂತ ಅಂದ್ರೆ ನೀವು ಅಡಿಕ್ಷನ್ ಆಗ್ಬಿಡೋದಂತೂ ಪಕ್ಕಾ ಕನ್ಫರ್ಮ್. ಪ್ರತಿದಿನ ಇವರು ಸ್ವೀಟ್ಸ್ ನ ಫ್ರೆಶ್ ಆಗಿನೇ ರೆಡಿ ಮಾಡೋದು. ಯಾಕಂದ್ರೆ ಇಲ್ಲಿಗೆ ಬರೋ ಜನ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಈ ಬೇಕ್ರಿ ಹೆಸರೇ ಹರ್ಷ ಬೇಕ್ರಿ ಅಂತ. ಇದೆಲ್ಲ ಲೊಕೇಟ್ ಆಗಿದೆ ಅಂತ ಹೇಳ್ತೀನಿ, ಅದಕ್ಕೆ ಮುಂಚೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇದು ಲೊಕೇಟ್ ಆಗಿರೋ ಜಾಗ ನಮ್ಮ ನಿಮ್ಮ ನೆಚ್ಚಿನ ಹಾಸನ.